ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 10. ನೋಡು ಅಣ್ಣ, ಮೊದಲಿಂದಲೂ ನಮ್ಮ ರಮಣ್ಗೆ ಜಾನೂನು ಅಂತ ಮಾತಾಗಿದೆ. ಈಗ ಅವಳ ಮಾತು ಕೇಳಿ ನನ್ನ ಮಗನನ್ನು ದೂರ ಮಾಡಬೇಡಿ ಎಂದರು ಕಲ್ಯಾಣಿ ತುಸು ಭಾವುಕರಂತೆ ನಟಿಸಿ. ಮಗಳಿಗೆ ಇಷ್ಟ ಅಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ ಅತ್ತಿಗೆ, ಮುಂದೆ ಜೀವನ ಮಾಡೋಳು ಅವಳು ಎಂದರು ಭೂಮಿಕಾ ಅವರು. ಅದು ಆಗಲ್ಲ ಅತ್ತೆ, ಮದುವೆ ಆದಮೇಲೆ ನಾನು ಅವಳನ್ನು ಬದಲಾಯಿಸ್ಕೋತೀನಿ, ಪ್ರೀತಿ ಹುಟ್ಟುತ್ತೆ ಅವಳಿಗೂ ಎಂದ ಜಾನುವನ್ನೇ ನೋಡುತ್ತಾ. ಯಾವ ಪ್ರೀತಿನೂ ಇಲ್ಲ, ನನಗೆ ಬೇಡ ಅಷ್ಟೆ ಎಂದ ಜಾನು ಖಡಾಖಂಡಿತವಾಗಿ ನುಡಿದಾಗ ಕೋಪದಿ ಎದ್ದು ನಿಂತ ಕಲ್ಯಾಣಿಯವರು, ನೋಡಿ ಅಣ್ಣ, ರಾತ್ರಿ ಊಟದ ಸಮಯ ಆಗೋಷ್ಟರಲ್ಲಿ ನೀವು ಒಪ್ಪಿಗೆ ಕೊಡಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ನಾವು ಮಗನ ಜೊತೆ ಬೆಂಗಳೂರಿಗೆ ಹೋಗ್ತೀವಿ. ಎಲ್ಲ ಒಟ್ಟಾಗಿ ಇರೋದಕ್ಕೆ ಅಲ್ವಾ ನಾವು ನಾಚಿಕೆ ಬಿಟ್ಟು ಇಲ್ಲಿರೋದು. ನಮಗೂ ನಿಮಗೂ ಅಣ್ಣ ತಂಗಿ ನಂಟಷ್ಟೇ ಅಂದರೆ ನಾವು ಇಲ್ಲಿರೋಕ್ಕಾಗಲ್ಲ. ಸೊಸೆಯಾಗಿ ಬರೋಳಿಗೆ ಈ ಮನೆ ಇಷ್ಟ ಆಗಲ್ಲ, ಅದಕ್ಕೆ ನಾವು ಬೇರೆ ಹೋಗ್ತೀವಿ ಎಂದು ಅರಚಿ ನಡೆದಾಗ ಪೆಚ್ಚಾದರು ಜಾನು ಮನೆಯವರು. ಅದೇಕೋ ಕುಸುಮ ಅವರು ಮೌನವಾಗಿ ಬಿಟ್ರು. ಮೊನ್ನೆ ಸ್ವಾಮಿಗಳು ಹೇಳಿದ್ದ ಮಾತು ತುಲನೆ ಮಾಡಿದವರಿಗೆ ಮೊಮ್ಮಗಳನ್ನು ಕಾಣದವರಿಗೆ ಕೊಟ್ಟು ನೋವು ಮಾಡುವ ಬದಲು ಮೊಮ್ಮಗನಿಗೆ ಕೊಡುವುದು ಉತ್ತಮ ಎನಿಸಿತ್ತು. ಆದರೆ ಅವರ ನಿರ್ಧಾರ ಮನೆಯವರಿಗೆ ನೋವು ಕೊಡುವುದರಲ್ಲಿತ್ತು. ರಾತ್ರಿ ಊಟದ ಸಮಯ. ಎಲ್ಲರೂ ಜಾನುವಿನ ನಿರ್ಧಾರ ತೆಗೆದುಕೊಳ್ಳಲು ಕಾಯುತ್ತಿದ್ರು. ಅವಳು ಬಲವಾಗಿ ನಿರ್ಧರಿಸಿ ಬಿಟ್ಟಿದ್ದಾಳೆ. ರಮಣ್ ಬೇಡ ಬಂದು, ಅಣ್ಣ, ಕಲ್ಯಾಣಿ ಊಟಕ್ಕೆ ಬನ್ನಿ ಎಂದರು ಭೂಮಿ. ಸಂಜೆಯಿಂದ ಕೋಣೆ ಸೇರಿದ್ದವರ ಕುರಿತು ಒಳೊಳಗೆ ಏನು ಸಂಚು ನಡೆಸುತ್ತಿದ್ದಾರೋ ಅರಿಯರು ಅವರು. ಎಂದು ಆಚೆ ಬಂದರು ಇಬ್ರು. ರಮಣ್ ಸಹ ತನಗಿಂದ ಇದ್ದ ಕೋಣೆಯಲ್ಲಿ ಉಳಿದಿದ್ದವ ಆಗಷ್ಟೇ ಆಚೆ ಬಂದ. ಕರೀರಿ ಜಾನುನ, ಇವತ್ತು ಅವಳ ನಿರ್ಧಾರ ಏನಾಗಿದೆ ಅನ್ನೋದರ ಬಗ್ಗೆ ನಮಗೆ ತಿಳಿಬೇಕು ಎಂದರು ಅರುಣ್. ಅವರೇನೋ ಚೂರು ಒಳ್ಳೆಯವರು, ಆದರೆ ಕಿವಿ ಊದಿದ್ರು ಕಲ್ಯಾಣಿ. ಜಾನು ಬಾಮ ಎಂದು ಭೂಮಿಯವರು ಕೂಗಿದಾಗ ಮುಖ ಊದಿಸಿಕೊಂಡೇ ಬಂದು ಕುಳಿತಳು. ಮೊದಲು ಊಟ ಮಾಡೋಣ, ಆಮೇಲೆ ಮಾತು ಎಂದು ಶಿವಕುಮಾರ್ ಹೇಳಿದಾಗ ಎಲ್ಲ ತಲೆ ಆಡಿಸಿ ಊಟಕ್ಕೆ ಕುಳಿತರು. ಈಗ ಹೇಳಿ ಅಣ್ಣ, ಅತ್ತಿಗೆ, ಅಮ್ಮ, ಅಪ್ಪ, ನಿಮ್ಮ ನಿರ್ಧಾರ ಏನು ಎಂದರು ಕಲ್ಯಾಣಿ. ನನಗೆ ರಮಣ್ ಮೇಲೆ ಯಾವ ಬೇಸರ ಇಲ್ಲ, ಆದರೆ ನನ್ನ ಮಗಳು ಒಪ್ಪಿದರೆ ಮಾತ್ರ ನಾನು ಮದುವೆಗೆ ಒಪ್ಪೋದು. ಅವಳು ಯಾರನ್ನ ಆಗ್ತೀನಿ ಅಂತಾಳು ಅವರ ಜೊತೆಗೆ ಅವಳ ಮದುವೆ, ನಾನು ಒತ್ತಾಯ ಮಾಡೋದಿಲ್ಲ ಎಂದು ಮಗಳ ನೋಡಿ ನುಡಿದರು ಜಯಂತ್. ಅವರಿಗೆ ತಂಗಿ ಮೇಲೆ ಒಲವು ಇದೆ, ಹಾಗಂತ ಮಗಳ ಮೇಲೆ ಪ್ರೀತಿ ಇದೆ, ಅವಳ ಭವಿಷ್ಯದ ಬಗೆಗೆ ಚಿಂತೆ ಇದೆ. ಅಣ್ಣ, ಹೀಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ನೋಡಿದರೆ ಹೇಗೆ ಎಂದರು ಕಲ್ಯಾಣಿ ಕೋಪದಿಂದ. ನನ್ನ ಮಗಳ ಭವಿಷ್ಯ ನನಗೆ ಮುಖ್ಯ ಎಂದು ಬಿಟ್ಟರು ಒಂದೇ ಮಾತಿನಲ್ಲಿ. ಮರು ಮಾತಿಗೆ ಅವಕಾಶ ಕೊಡದೆ ಅತ್ತಿಗೆಯ ಕಡೆಗೆ ನೋಡಿದರು. ಜಾನು, ರಮಣ್ಣ ಯಾಕೆ ಬೇಡ ಅಂತಿದೀಯಾ, ಅವನಲ್ಲೇನೂ ಕೊರತೆ ಇದೆ ಹೇಳು ಎಂದರು ಭೂಮಿ. ಅವರಿಗೂ ಮಗಳನ್ನು ಆಚೆ ಕಳಿಸಲು ಇಷ್ಟ ಇರಲಿಲ್ಲ. ಮಮ್ಮಿ, ಕೊರತೆ ಅಂತೇನೂ ಇಲ್ಲ, ಆದರೆ ನನ್ನ ಗಂಡನಾಗಿ ಅವನನ್ನು ನೋಡೋಕೆ ಆಗೋದಿಲ್ಲ, ನನಗೆ ಅವನು ಯಾವತ್ತಿಗೂ ಬೆಸ್ಟ್ ಫ್ರೆಂಡ್ ಎಂದಳು ಮುಖ ಇನ್ನಷ್ಟು ಊದಿಸಿಕೊಂಡು. ಮದುವೆ ಆದಮೇಲೆ ಪ್ರೀತಿನೂ ಆಗುತ್ತೆ, ಗಂಡನೂ ಆಗ್ತಾನೆ, ಸುಮ್ಮನೆ ಒಪ್ಕೊಳ್ಳೆ ಎಂದರು ಕುಸುಮ ಅವಳ ಗದರುತ್ತಾ. ಮೊಮ್ಮಗಳು ಕಣ್ಣೆದುರು ಇರಲಿ ಎಂಬ ಅತಿ ಆಸೆ ಅವರಿಗೆ. ಅಜ್ಜಿ, ಸುಮ್ಮನೆ ಬಲವಂತ ಮಾಡಬೇಡಿ ಎಂದಳು ಅವರ ನೋಡಿಗೆ. ಅವಳಿಗೆ ಕೋಪ ಬಂದಿತ್ತು ಅವರ ಮೇಲೆ. ಅತಿ ಒತ್ತಾಯ ಸಲ್ಲದು ಅವಳಿಗೆ. ಹೋಗಿ, ನಿಂಗೆ ಯಾವ ಥರ ಗಂಡು ಬೇಕು, ಅಥವಾ ಯಾರನ್ನಾದರೂ ಪ್ರೀತಿ ಮಾಡ್ತಿದೀಯ ಜಾನು ಎಂದರು ಶಿವಕುಮಾರ್. ಎಷ್ಟೋ ಗಂಟೆಗಳ ಬಳಿಕ ಅವಳ ಮದುವೆ ಬಗೆಗೆ ಮೌನ ಮುರಿದಿದ್ರು. ಇಲ್ಲ ತಾತ, ನೀವು ಬೇರೆ ಯಾರನ್ನೇ ತೋರಿಸಿದ್ರು ಓಕೆ, ಆದರೆ ಇವನು ಬೇಡ ಎಂದಳು ಅವನನ್ನೇ ತಿನ್ನುವಂತೆ ನೋಡುತ್ತಿದ್ದ ರಮಣ್ಣ ನೋಡಿ. ಅದೇ ಯಾಕೆ ಅಂತ ಕೇಳ್ತಿರೋದು ಎಂದು ಆರಿಸಿದರು ಭೂಮಿ ಕೊಂಚ ತಾಳ್ಮೆ ಮೀರಿ. ಬೇಡ ಬೇಡ ಎಂದು ಹೇಳುತ್ತಿದ್ದಳೆ ವಿನಃ ಅದಕ್ಕೆ ಕಾರಣ ಹೇಳುತ್ತಿಲ್ಲವಲ್ಲ, ಅದೇ ಕೋಪ ಅವರಿಗೆ. ಅಮ್ಮ, ಅವನನ್ನು ನಾನು ಹುಟ್ಟಿದಾಗಿನಿಂದ ನೋಡಿದ್ದೀನಿ, ಪದೇ ಪದೇ ಅವನನ್ನು ಗಂಡ ಗಂಡ ಅನ್ನಬೇಡಿ, ಹಿಂಸೆ ಆಗುತ್ತೆ ಎಂದವಳ ಕಂಗಳು ತುಂಬುವ ಸೂಚನೆ ಕಂಡಾಗ, ನಿಲ್ಲಿಸಿ, ಈ ಮಾತುಕತೆ ಇಲ್ಲಿಗೆ ನಿಲ್ಲಿಸಿ ಎಂದು ತಂಗಿಯ ಭುಜ ಬಳಸಿದ ಅಭಿ. ಇದುವರೆಗೂ ಅವಳ ನಿರ್ಧಾರ, ಅವರ ಮಾತು ಕೇಳಲು ಮೌನವಾಗಿದ್ದ, ಆದರೆ ತಂಗಿಯ ಕಣ್ಣೀರು ಸಹಿಸಲಾಗಲಿಲ್ಲ ಅವನಿಗೆ. ನೀನು ಮಧ್ಯೆ ಬರಬೇಡ ಅಭಿ, ಇದು ನನ್ನ ಮಗನ ಜೀವನದ ಪ್ರಶ್ನೆ ಎಂದರು ಅರುಣ್ ಒರಟಾಗಿ. ಸರಿ, ಆದರೆ ಅವಳು ಹೇಳಿ ಆಯ್ತಲ್ಲ, ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಮದುವೆ ಮಾಡಿಸಲ್ಲ. ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಬಾರಿ ಆಗೋದು, ಸೊ ಅವಳ ನಿರ್ಧಾರವೇ ಅಂತಿಮ ಎಂದು ದನಿ ಏರಿಸಿದ ಅಭಿ. ರಮಣ್, ಅರುಣ್ ಎದ್ದೇಳಿ, ಇಲ್ಲಿ
ನಮಗೆ ನಮ್ಮ ಭಾವನೆಗಳಿಗೆ ಬೆಲೆ ಇಲ್ಲ ಎಂದರು ಕಲ್ಯಾಣಿ ಎದ್ದು ನಿಂತು. ನಡಿ ಮಮ್ಮಿ ಹೋಗೋಣ, ನಾನು ಮೊದಲಿಂದಲೂ ನನ್ನ ಮನೆಗೆ ಕರಿತಾನೆ ಇದ್ದೆ ಎಂದು ರಮಣ್ ಕೆಂಗಣ್ಣು ಜಾನು ಮೇಲೆಯೇ. ಒಂದು ನಿಮಿಷ ಅರುಣ್, ಕಲ್ಯಾಣಿ, ನನ್ನ ಮಗಳ ವಿಷಯಕ್ಕೆ ಮನೆ ಒಡೆಯೋದು ಬೇಡ ಎಂದರು ಜಯಂತ್. ಇರೋ ಒಬ್ಬ ತಂಗಿ ದೂರ ಆಗೋದು ಇಷ್ಟ ಇಲ್ಲ ಅವರಿಗೆ, ಅದರಲ್ಲೂ ಈ ರೀತಿ ದೂರ ಆಗೋದನ್ನು ಬಯಸುವುದಿಲ್ಲ ಅವರು. ಇನ್ನೇನಿದೆ ಅಂತ ಇರೋದು ಎಂದರು ಕಲ್ಯಾಣಿ ಮುಖ ಊದಿಸಿಕೊಂಡು. ಇದೆ, ಮೊದಲೇ ಜಾನು ಕೇಳಿದಂತೆ 6 ತಿಂಗಳು ಟೈಮ್ ಕೊಡ್ತಿದ್ದೀನಿ. ಅವಳು ಕೆಲಸ ಮಾಡಲಿ, ಜೊತೆಗೆ ಈ ನನ್ನ ಮಗ ಅವಳಿಗೆ ಯೋಗ್ಯವಾದ ವರನ ಹುಡುಕಲಿ. ಅದೂ ಆಗಲಿಲ್ಲ ಅಂದರೆ ರಮಣ್ಣ ಮದುವೆ ಮಾಡ್ಕೋಬೇಕು, ಇದು ನನ್ನ ನಿರ್ಧಾರ ಎಂದರು ಜಯಂತ್ ಕೊನೆಯದಾಗಿ. ಏನು ಬೇಡ ಜಯಂತ್, ಯಾವಾಗಾದರೂ ಇವಳು ಅವನನ್ನೇ ಮದುವೆ ಆಗಬೇಕಲ್ವಾ, ಈಗಲೇ ಆಗಲಿ ಎಂದರು ಕುಸುಮ ಅವರು. ಅಜ್ಜಿ, ನಂಗೆ ರಮಣ್ ಇಷ್ಟ ಇಲ್ಲ ಎಂದಳು ಜಾನು ಗಟ್ಟಿಯಾಗಿ. ಅವಳದು ಅದೇ ನಿಲುವು. ಜಾನು, ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ ಅಂದಮೇಲೆ ಅದು ನಿನ್ನ ಒಳ್ಳೆಯದಕ್ಕೆ, ಸುಮ್ಮನೆ ಒಪ್ಕೋ ಎಂದರು ಕುಸುಮ ಆಟ ಹಿಡಿದು. ತಾತ, ನೀನಾದರೂ ಹೇಳು ಎಂದು ತಾತನ ನೋಡಲು ಅವರು ಮತ್ತೆ ಮೌನ ವಹಿಸಿದರು. ಅಮ್ಮ, ಅಪ್ಪ, ನಂಗೆ ರಮಣ್ ಬೇಡ ಎಂದಳು ತನ್ನ ತಾಯಿ ತಂದೆಯರು ನೋಡಿ. ಅವನು ಬೇಡ ಅನ್ನೋದಕ್ಕೆ ಒಂದು ಕಾರಣ ಕೊಡು ಎಂದು ಭೂಮಿ ಅವರು ಕೇಳಿದಾಗ ಮೌನವಾದ್ಲು. ಅವನ ದೃಷ್ಟಿ ಸರಿಯಿಲ್ಲ ಎಂದು ಹೇಗೆ ತಾನೇ ಹೇಳಿಯಾಳು? ಅಪ್ಪ ಎಂದು ಅವರ ನೋಡಲು. ಮತ್ತೆ ಯಾವ ಥರ ಹುಡುಗ ಇಷ್ಟ ಎಂದು ಜಯಂತ್ ಅವರು ಕೇಳಿದಾಗ ರಾಮನ ಮುಖ ಮೂಡಿತು ಅವಳ ಮಸ್ತಕದಲ್ಲಿ. ಅವತ್ತೇ ಹೇಳಿದ್ನಲ್ಲಪ್ಪ, ರಾಮನ ಗುಣದವನು, ಬಡವರಿಗೆ ಸಹಾಯ ಮಾಡುವವನು, ಪ್ರೀತಿ ಹಂಚುವವನು ಎಂದಳು ಮೆತ್ತಗೆ. ಅಷ್ಟೆಲ್ಲ ಗುಣ ಇರೋನನ್ನ ನಿನ್ನಣ್ಣ ಹುಡುಕ್ತಾನೆ, ಇಲ್ಲ ಈ ಮದುವೆ ಆಗುತ್ತೆ, ಓಕೆನಾ ಎಂದರು ಜಯಂತ್ ಇಬ್ಬರ ಪರವಾಗಿಯೂ ತೀರ್ಪು ಕೊಟ್ಟರು. ನನಗೆ ಒಪ್ಪಿಗೆ ಮಾವ ಎಂದು ಬಿಟ್ಟ ರಮಣ್ ಅವರಿಗಿಂತ ಮೊದಲು. ಅಮ್ಮ ಏನಾದರೂ ಹೇಳಿದ್ರೆ ತನ್ನ ಕೆಲಸ ಕೆಡುವುದೆಂದು ಅವರ ನೋಡಿ ಕಣ್ಮುಟುಕಿಸಿದ. ಎಲ್ಲ ತೀರ್ಮಾನ ಆಯ್ತಲ್ಲ ಅಭಿ, ನಿಂಗೆ ಈಗ 6 ತಿಂಗಳು ಟೈಮ್ ಎಂದು ನಡೆದರು ಜಯಂತ್. ಅವರ ಹಿಂದೆ ಎಲ್ಲ ತಮ್ಮ ತಮ್ಮ ಕೋಣೆ ಸೇರಿದ್ರೆ ನಿಂಗಾಗಿ ದಿ ಬೆಸ್ಟ್ ತರ್ತೀನಿ ಸ್ವೀಟಿ, ತಲೆ ಕೆಡಿಸ್ಕೋಬೇಡ ಎಂದು ತನ್ನ ತಂಗಿಯ ಸಮಾಧಾನ ಮಾಡಿದವ ಅವಳನ್ನು ಕೋಣೆಗೆ ಬಿಟ್ಟು ತಾನು ಕೋಣೆ ಸೇರಿದ್ದ. ಆದರೆ ನಿದ್ದೆ ಕಣ್ಣಿಂದ ದೂರ. ತಂಗಿಯ ಜೀವನವೇ ಅವನ ಕೈಯಲ್ಲಿ ಇಟ್ಟು ಬಿಟ್ಟಿದ್ದಾರಲ್ಲ. ಮಾರನೇ ದಿನ ಮೌನವ್ರತ ಶುರುವಾಗಿತ್ತು ಜಾನು ಮನೆಯಲ್ಲಿ. ಪಾಪ, ಬೇಕೆಂದೇ ಅವಳನ್ನು ತಿರಸ್ಕಾರ ಮಾಡುತ್ತಿದ್ರು ಭೂಮಿ, ಕಲ್ಯಾಣಿ, ಕುಸುಮ. ಮಾ, ಹೋಗಿ ಬರ್ತೀನಿ ಎಂದು ಹೇಳಿ ಅಣ್ಣನ ಬೈಕ್ ಏರಿದ್ಲು. ಸ್ವೀಟಿ, ನೀನು ಟೆನ್ಷನ್ ತಗೋಬೇಡ, ರಾಜ್ಕುಮಾರನನ್ನೇ ತಂದು ನಿನ್ನ ಕೈಗೆ ಕೊಡ್ತೀನಿ, ನಿನ್ನ ಮನಸ್ಸು ಯಾರಿಗಾಗಿ ಮಿಡಿಯುತ್ತೋ ಅವರನ್ನೇ ಮದುವೆ ಆಗುವಂತೆ ಎಂದು ಧೈರ್ಯ ಹೇಳಿ ತಂಗಿಯ ಬಿಟ್ಟು ಹೋಗಿದ್ದ ಅಭಿ. ಕೆಲಸ ಮಾಡುವಾಗಲೂ ಅವಳಿಗೆ ಅದೇ ಚಿಂತೆ. ರಾಮ್ ನಿನ್ನೆ ನೀಡಿದ್ದ ಫೈಲ್ ಕರೆಕ್ಷನ್ ಮಾಡುತ್ತಾ ಕುಳಿತಿದ್ಲು. ಅವಳ ಅನ್ಯ ಮನಸ್ಥಿತಿ ನೋಡಿ ಅವಳನ್ನು ಚೇಂಬರ್ಗೆ ಕರೆದ ರಾಮ್. ಫೈಲ್ ರೆಡಿ ಇದೆನಾ ಜಾನು ಎಂದ ತನ್ನೆದುರು ನಿಂತವಳ ನೋಡಿ ಮತ್ತೆ ಹೋಗಿ ಫೈಲ್ ತಂದವಳು. ಹಾಂ ಸರ್, ರೆಡಿ ಇದೆ ಎಂದು ಅವನ ಕೈಗಿಟ್ಲು. ಅದರಲ್ಲಿ ಕಣ್ಣಾಡಿಸಿದವನಿಗೆ ಕೇವಲ ತಪ್ಪುಗಳೇ ಕಂಡವು. ಮಿಸ್ ಜಾನಕಿ, ಇದೇನು, ನಾನು ಹೇಳಿದ್ದು ಏನು, ನೀವು ಮಾಡಿರೋದೇನು ಎಂದ ರಾಮ್ ಗಂಭೀರವಾಗಿ. ಆಗ ವಾಸ್ತವಕ್ಕೆ ಬಂದವಳು ಸಾರಿ ಸರ್ ಎಂದಳು ತಲೆ ತಗ್ಗಿಸಿ. ಬೆಳಗ್ಗೆಯಿಂದ ಅವಳ ಬೇಸರ ತಿಳಿದವ ಈಗ ಅವಳ ಮುಗ ನೋಡಿ ಅವಳ ಬೇಸರ ಅರ್ಥವಾಗಿತ್ತು. ಯಾಕೆ, ಹುಷಾರಿಲ್ವಾ ಎಂದ ಕಾಳಜಿಯಿಂದ. ಅಡ್ಡಡ್ಡ ತಲೆ ಆಡಿಸಿದ್ಲು. ಮತ್ತೆ ಏನು, ಯಾಕಿಷ್ಟು ಸಪ್ಪಗೆ ಇದೆಯಾ ಎಂದ ಮೇಲೆದ್ದು. ನನ್ನ ಮದುವೆ ರಮಣ್ ಜೊತೆ ಫಿಕ್ಸ್ ಮಾಡೋಕೆ ಮಾತಾಡ್ತಿದ್ದಾರೆ ರಾಮ್. ನಮ್ಮತ್ತೆ ಏನು ಕಾರಣ ಹೇಳಿದ್ರು ಒಪ್ತಾನೆ ಇಲ್ಲ. ಅಪ್ಪ ಈ ವಿಷಯದಲ್ಲಿ ಅಸಹಾಯಕರು. ಅಮ್ಮ ತಾತ ಮಾತ್ರ ರಮಣ್ ಇಲ್ಲ ಅಂದರೆ ನೀನೇ ಹುಡುಗನ ತೋರಿಸು ಅಂತಿದ್ದಾರೆ. ಅಣ್ಣ ಒಬ್ಬನೇ ನನ್ನ ಕಡೆ ಇರೋದು. ಅಪ್ಪ ಕಂಡೀಷನ್ ಹಾಕಿದ್ದಾರೆ, 6 ತಿಂಗಳಲ್ಲಿ ಅಣ್ಣ ಹುಡುಗನನ್ನು ತೋರಿಸಲಿಲ್ಲ ಅಂದರೆ ರಮಣ್ಣ ಮದುವೆ ಆಗಬೇಕಂತೆ ಎಂದಳು ಬೇಸರದೆ. ರಮಣ್ಣ ಹೆಸರು ಕೇಳಿಯೇ ಕೋಪಗೊಂಡಿದ್ದನವ. ಹಾಗೆ ಅವಳ ಬಳಿ ಹೆಜ್ಜೆ ಹಾಕುತ್ತಾ, ನನ್ನ ತೋರಿಸು, ನಾನು ಆಗ್ತೀನಿ ನಿನ್ನ ಮದುವೆನ, ನಿನ್ನ ಮನೆಯವರಿಗೆ ನನ್ನ ತೋರಿಸು ಮದುವೆ ಹುಡುಗ ಅಂತ ಎಂದಿದ್ದ ಅವಳ ಹತ್ತಿರ ಬಂದು. ಅವನ ಮಾತಿಗೆ ಬಿಟ್ಟ ಕಣ್ಣು ಬಿಟ್ಟಂತೆ ಉಳಿದು ಬಿಟ್ಟಳು ಜಾನು. ನಡಿ ಹೋಗೋಣ, ನಾನು ಮಾತಾಡ್ತೀನಿ ಅವ್ರ ಬಳಿ. ನನ್ನ ಜಾನಕಿನ ಆ ರಾವಣನಿಗೆ ಮದುವೆ ಮಾಡ್ತಾರಾ ಎಂದವನ ಕೋಪದಲ್ಲಿ ಅವಳಿಗೆ ಕಂಡಿದ್ದು ಅತಿಯಾದ ಪ್ರೀತಿ. ರಾಮ್
ಎಂದು ಅವನ ಭುಜ ಹಿಡಿದು ಅಲುಗಾಡಿಸಿದ್ಲು. ಅವನ ಕೋಪಕ್ಕೆ ಹಲ್ಲು ಕಚ್ಚಿ ಬಿಟ್ಟಿದ್ದ. ಅವನ ಕಣ್ಣುಗಳು ಬೆಂಕಿ ಉಗುಳುತ್ತಿದ್ವು. ನೋಡು ಜಾನು, ನಿಮ್ಮ ಊರು ಗೊತ್ತು ನನಗೆ, ಆದರೆ ನಿಮ್ಮ ಮನೆ ಗೊತ್ತಿಲ್ಲ. ಡ್ಯಾಡ್ ಮಾಮ್ಗೆ ಹೇಳಿದ್ರೆ ಇವತ್ತೇ ನಿಮ್ಮ ಮನೆಗೆ ಬರ್ತಾರೆ. ಹೋಗೋಣ ನಡಿ ಎಂದ ಕೋಪವ ಅದು ಬಿಟ್ಟು. ಅವಳ ಜೊತೆ ಆದಷ್ಟು ಸಮಾಧಾನದಿ ಮಾತನಾಡುತ್ತಿದ್ದಾನವ. ತಮಾಷೆ ಮಾಡಬೇಡಿ ರಾಮ್, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ರಮಣ್ಣ ಮದುವೆ ಆಗೋಕ್ಕೂ ಇಷ್ಟ ಇಲ್ಲ. ಈ ಟೈಮಲ್ಲಿ ಈ ರೀತಿ ತಮಾಷೆ ಮಾಡಬೇಡಿ ಎಂದಳು ಜಾನು. ಅವ ಹೇಳುತ್ತಿರುವುದು ಗಂಭೀರವಾಗಿ ತೆಗೆದುಕೊಳ್ಳದೆ. ಅದು ಸಹಜವೇ. ಆದರೆ ನನ್ನ ಮದುವೆ ಆಗು, ಆಗ ರಮಣ್ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಮನೆಯವರು ಸುಮ್ಮನೆ ಆಗ್ತಾರೆ ಎಂದ ಮತ್ತೆ ಅವಳ ನಡು ಬಳಸಿ. ಅವಳಿಗಂತೂ ಅಯೋಮಯ. ಆದರೂ ಅವನ ತಮಾಷೆಗೆ ಉತ್ತರ ಎಂಬತ್ತೆ, ಅಯ್ಯೋ ನೀವೆಲ್ಲಿ ನಾವೆಲ್ಲಿ ಸರ್, ನೀವು ಈ ಕಂಪ್ನಿ ಓನರ್, ನಾನು ಪುಟ್ಟ ಹಳ್ಳಿ ಹುಡುಗಿ, ನಿಮಗೆ ನಾನು ಸೂಟ್ ಆಗಲ್ಲ ಎಂದಳು ಮುದ್ದಾಗಿ ಹೇಳಿದವಳ ಮುಂಗುರುಳ ಸರಿಸಿ. ಈಗಂತೂ ಅವಳ ಹೃದಯ ಬಡಿತ ಕೈಗೆ ಸಿಗದಂತೆ ಓಡುತ್ತಿದೆ. ಪ್ರೀತಿಗೆ ಅಂತಸ್ತು ಬೇಕಾಗಲ್ಲ ಅಲ್ವಾ ಜಾನು ಎಂದ ಮೋಹಕವಾಗಿ. ಹೇಳಿದಾಗ ಬಿಟ್ಟ ಕಣ್ಣು ಬಿಟ್ಟು ನೋಡಿದ್ಲು ಜಾನು. ಅಬ್ಬಾ, ಹೊರಟನ ಬಾಯಲ್ಲಿ ಇಂತಹ ಮಾತುಗಳು ನಿಜಕ್ಕೂ ಅಚ್ಚರಿಯ. ನಾನೊಮ್ಮೆ ಮಾತಾಡ್ಲ ಮನೆಯಲ್ಲಿ ಎಂದು ಮತ್ತೆ ಭಿನ್ನಹಿಸಿಕೊಂಡ. ಅವಳಂತೂ ಮಾತು ಮರೆತು ನಿಂತು ಬಿಟ್ಟಿದ್ದಾಳೆ. ಹೇಳು ಜಾನಕಿ, ನಾನು ಬರ್ತೀನಿ, ನೀನು ಹುಡುಗನ ನಾನೇ ಅಂತ ಹೇಳ್ತೀನಿ ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಅವಳು ಬಾಯಿಯನ್ನು ತೆಗೆಯದೆ ಅವನನ್ನೇ ನೋಡುತ್ತಿದ್ದಾಳೆ. ಹೇಳೆ ಹೋಗೋಣ್ವಾ ಎಂದ ಮತ್ತೆ ಅವಳ ಕೆನ್ನೆ ತಟ್ಟಿ. ಬೇಡ ಎಂದಳು ಅವನ ಕೈ ದೂರ ಸರಿಸಿ. ಅವ ಅವಳನ್ನೇ ದಿಟ್ಟಿಸಿದ. ನನಗೆ ನಮ್ಮ ಮನೆಯವರ ಬಳಿ ಸುಳ್ಳು ಹೇಳೋದು ಇಷ್ಟ ಇಲ್ಲ ಎಂದಳು ಗಟ್ಟಿಯಾಗಿ. ಈಗ ಅವನ ಹುಬ್ಬುಗಳು ಬೆಸೆದವು. ಅವರು ಮದುವೆಗೆ ಬಲವಂತ ಮಾಡ್ತಿರಬಹುದು, ಆದರೆ ಅವರಿಗೆ ನನ್ನ ಆಸೆ ಗೊತ್ತಿದೆ. ಅಣ್ಣ ಇದ್ದಾನೆ, ನನ್ನ ಮನಸ್ಸು ಮುಚ್ಚೋ ಹುಡುಗನ್ನ ಅವನು ಆರಿಸಿ ತಂದೆ ತರ್ತಾನೆ ಎಂದಳು ಅವನ ನೋಡುತ್ತಲೇ. ಅಂದರೆ ನಾನಿನ್ನ ಮದುವೆ ಆಗ್ತೀನಿ ಅನ್ನೋದು ಸುಳ್ಳು ಅಂತ ನನ್ನ ಲೆಕ್ಕ? ಯು ಮೀನ್ ನಾನು ಜಸ್ಟ್ ಮದುವೆಯಿಂದ ತಪ್ಪಿಸಿಕೊಳ್ಳೋಕೆ ಪ್ಲ್ಯಾನ್ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡಿದ್ಯಾ ಎಂದ ಮತ್ತೆ ಅವಳ ಸಮೀಪ ಬಂದು. ಅವನ ಗಟ್ಟಿ ಧ್ವನಿಗೆ ಬೆಚ್ಚಿತು ಹುಡುಗಿ. ಆದರೂ ಧೈರ್ಯ ತಂದುಕೊಂಡು, ಹೌದು, ನೀವು ಅದನ್ನೇ ಅಲ್ವಾ ಹೇಳಿದ್ದು. ನನಗೆ ಪ್ಲ್ಯಾನ್ ಕೊಡ್ರಿ, ಬಟ್ ಈ ಪ್ಲ್ಯಾನ್ ಸರಿಯಿಲ್ಲ ಎಂದಳು ಅವನನ್ನೇ ನೋಡುತ್ತಾ. ಕೋಪವ ಹಲ್ಕಚ್ಚಿ ತಡೆದ ರಾಮ್ ಅವನಿಗೆ ಇನ್ನೂ ಹೇಗೆ ಅರ್ಥ ಮಾಡಿಸಬೇಕೆಂದು ತಿಳಿಯಲಿಲ್ಲ. ನೋ ಜಾನು, ಐ ರಿಯಲಿ ಲೈಕ್ ಯು, ನಾನಿನ್ನ ಮದುವೆ ಆಗ್ತೀನಿ ಎಂದ ಅವಳ ಕೈ ಹಿಡಿದು. ತಕ್ಷಣ ಕೈ ಕೊಸರಿಕೊಂಡಳು ಜಾನು. ಸಾಕು ಸರ್ ತಮಾಷೆ, ಕೆಲಸ ಮಾಡಿ ಎಂದು ಹೊರಟವಳ ಕೈ ಹಿಡಿದು, ನಿಜವಾಗ್ಲೂ ಹೇಳ್ತಿದ್ದೀನಿ ಕಣೆ, ನಾನಿನ್ನ ಮದುವೆ ಆಗ್ತೀನಿ ಎಂದ ಕೋಪದೆ. ಅವ ಅಷ್ಟು ಸಮಾಧಾನದಿ ಹೇಳಿದರೂ ಕೇಳಿದವಳ ಮೇಲೆ ಕೋಪ ಅವನಿಗೆ. ಸಾಕು ಸರ್, ಮದುವೆ ಆಗೋದಕ್ಕೆ ಅದು ಮಕ್ಕಳ ಆಟ ಅಲ್ಲ. ನನಗೆ ನೂರಾರು ಕನಸಿದೆ ಮದುವೆ ಮೇಲೆ, ನನ್ನ ಸಂಗಾತಿ ಬಗೆಗೆ ಎಂದಳು ಅವಳು ಕೋಪದೆ. ನಿನ್ನ ಸಂಗಾತಿ ನಂತರ ಇರಬಾರ್ದಾ ಎಂದ ಒಂಟಿ ಹುಬ್ಬು ಮೇಲೆತ್ತಿ. ಖಂಡಿತ ಇಲ್ಲ, ನನ್ನ ಹುಡುಗ ಸಿಂಪಲ್ ಆಗಿರಬೇಕು, ಬಡವರಿಗೆ ಸಹಾಯ ಮಾಡಬೇಕು, ರಾಮನ ಅಪ್ಪವರ ಅವತಾರ ಆಗಿರಬೇಕು, ತಾಳ್ಮೆ ಹೊಂದಿರಬೇಕು. ಇಷ್ಟರಲ್ಲಿ ಒಂದು ಗುಣ ಆದರೂ ನಿಮ್ಮಲ್ಲಿ ಇದೆಯಾ ಎಂದಳು ಬುಸುಗುಟ್ಟುತ್ತಾ. ಇದ್ದಕ್ಕಿದ್ದಂತೆ ಮದುವೆ ಅಂದರೆ ಪಾಪ ಕೋಪ ಬಂದಿತ್ತು ಅವಳಿಗೆ. ಆದರೆ ಅವಳ ಆಪಾದನೆ ಕೇಳಿ ಉಗ್ರನಾದವ ಅವಳ ತೋಳು ಹಿಡಿದ ಕೋಪದಿಂದ. ಯಾಕೆ, ನಾನು ಸಿಂಪಲ್ ಇಲ್ಲ ಅಂತಾನ? ನಾನು ಕಷ್ಟಪಟ್ಟು ದುಡಿದ ಹಣದಲ್ಲಿ ರಾಯಲ್ ಆಗಿರೋದು. ಇಟ್ಸ್ ನಾಟ್ ಶೋಕಿ. ಮತ್ತು ಏನಂದೆ, ಬಡವರಿಗೆ ಸಹಾಯ ಮಾಡಬೇಕು. ಊರೆಲ್ಲ ಕಾಣೋ ಹಾಗೆ ಹಣ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಅಷ್ಟೇ ಸಹಾಯನಾ? ಮತ್ತು ತಾಳ್ಮೆ, ಅದು ಇದ್ದದ್ದಕ್ಕೆ ಇಷ್ಟೊತ್ತು ನೀನು ನನ್ನೆಲ್ಲ ಮಾತಿಗೂ ವಿರುದ್ಧ ಮಾತಾಡಿದ್ರು ಸುಮ್ಮನೆ ಇರೋದು ಎಂದ ಕೆಂಡ ಉಗುಳುತ್ತಾ ನೋಡಿದವನು ನೋಡಿ ಕೈ ನೋಯ್ತದೆ ಎಂದಳು ಮೆಲ್ಲಗೆ. ಪಾಪ ಕೋಪದಲ್ಲಿ ಬಿಗಿ ಹಿಡಿದು ಬಿಟ್ಟಿದ್ದಾನಲ್ಲ. ಸಾರಿ ಎಂದು ದೂರ ಸರಿದ. ಅವಳ ಕೈ ಕೆಂಪಗಾಗಿದ್ದು ನೋಡಿ ಬೇಸರವಾಯಿತು ಅವನಿಗೆ. ಇದಕ್ಕೆ ನಾನು ಹೇಳಿದ್ದು ಕೋಪ ಅಂತ. ಕೋಪದಲ್ಲಿ ನೀವೀಗೆ ಹರ್ಟ್ ಮಾಡಿದರೆ ಅಷ್ಟಕ್ಕೂ ಇಷ್ಟು ದಿನ ಇಲ್ಲದ ಪ್ರೀತಿ ಈಗ ಹೇಗೆ ಬರುತ್ತೆ? ನನ್ನ ನೋಡಿ 1 ವಾರ ಆಗಿರ್ಬೋದಷ್ಟೆ, ಮತ್ತು ನಿಮ್ಮ ಕಂಪನಿಗೆ ಬರಲು ಶುರು ಮಾಡಿ 3 ದಿನ, ನನ್ನ ಜೊತೆ 1-2 ದಿನ ಕಳೆದಿದ್ದೀರಾ. ಹಾಗೆ ಮೊದಲಿಂದಲೂ ನಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಾನೇ ಇತ್ತು. ಈಗೀಗಷ್ಟೇ ಚೆನ್ನಾಗಿ ಮಾತಾಡ್ತಿದ್ದೀರಾ. ಜೊತೆಗೆ ನಡುವೆ ಕೋಪ ಬಂದರೆ ಬೈತೀರಾ, ನೋವು ಮಾಡ್ತೀರಾ. ಇಷ್ಟಾದ ಮೇಲೂ ನಾನು ಹೇಗೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡಲಿ ಎಂದಳು ಕಣ್ತುಂಬಿಕೊಂಡು. ಅವಳ ಮಾತು ನಿಜವೇ. ಇದ್ದಕ್ಕಿದ್ದಂತೆ ಪ್ರೀತಿ ಅಂದರೆ ಆಶ್ಚರ್ಯ ಆಗದೇ ಇರದೆ ಅಲ್ಲಲ್ಲ. ಅವ ಪ್ರೀತಿ ಎಂದು ಹೇಳುತ್ತಿಲ್ಲ, ನೇರವಾಗಿ ಮದುವೆಯ ಪ್ರಪೋಸ್ ಹೇಳ್ತು ಬಿಟ್ಟಿದ್ದಾನೆ. ಇದು ಯೋಚನೆ ಮಾಡೋ ವಿಚಾರನೆ ಎಂದವ ಅವಳ ಕೈ ಹಿಡಿದು ಕೂತ್ಕೋ ಎಂದು ಅಲ್ಲೇ ಚೇರ್ ಒಂದರ ಮೇಲೆ ಕೂರಿಸಿದ. ಅವರನ್ನೇ ನೋಡುತ್ತಾ ಮೆಲ್ಲಗೆ ಕುಳಿತ್ಲು. ನೋಡು ಜಾನಕಿ, ನಿನ್ನ ನೋಡಿದ ಮೊದಲೇ ದಿನವೇ ನನಗೆ ಏನೋ ಆಕರ್ಷಣೆ ಇತ್ತು. ಆದರೆ ನನ್ನ ಅಹಂನಿಂದ ನಾನು ಅದನ್ನು ನೆಗ್ಲೆಕ್ಟ್ ಮಾಡಿದೆ.
ನಂತರ ನಿನ್ನ ಜೊತೆ ಕ್ಲಾಶ್ ಆಯಿತು, ಏನೇನೋ ಮಾತಾಯಿತು. ಮರೆತಿದ್ದೆ, ನಾನೇ ನಿನ್ನ ಮದುವೆ ಆಗೋದು ಅಂತ ನಿನ್ನ ಹಿಂದೆ ಬಿದ್ದು ಕೆಲವು ಸತ್ಯ ತಿಳಿದ ಮೇಲೆ ನಿನ್ನ ಮೇಲೆ ಕೋಪ ಹೋಯಿತು. ನೀನಂದರೆ ನನಗೆ ಈಗ ಕೋಪ ಇಲ್ಲ, ನಾನು ಇರೋದೇ ಹೀಗೆ. ಕೋಪ ಬಂದಾಗ ಏನು ಮಾಡ್ತೀನಿ ಅಂತ ಗೊತ್ತಾಗಲ್ಲ. ಆಗ ನಿನ್ನ ಥರ ತಿದ್ದುವವರು ಇರಬೇಕು. ಈಗಷ್ಟೇ ತಿಳಿ ಹೇಳಿದೆ ಅಲ್ವಾ, ಹಾಗೆ. ಇನ್ನು ನಿನ್ನ ಮೇಲೆ ಸಾಫ್ಟ್ ಕಾರ್ನರ್ ಅಂತೇನೂ ಇಲ್ಲ. ನಿನ್ನ ಬೇರೆ ಹುಡುಗರ ಜೊತೆ ನೋಡಿದ್ರೆ ನನ್ನ ರೋಮ ಎಲ್ಲ ನಿದ್ದು ನಿಂತು ಹೊಟ್ಟೆಯಲ್ಲಿ ಬೆಂಕಿ ಬೀಳುತ್ತೆ. ಅವರಿಗೇನಾದರೂ ಮಾಡಬೇಕು ಅನಿಸುತ್ತೆ. ಸೇಮ್ ನಿನ್ನನ್ನು ನಿನ್ನ ಅಣ್ಣನ ಜೊತೆ ನೋಡಿದಾಗಲೂ ಆಗಿತ್ತು ಎಂದು ಅವ ಮಾತು ನಿಲ್ಲಿಸಲು ಕಣ್ಣು ಸಂಕುಚಿಸಿ ಅವನನ್ನೇ ದಿಟ್ಟಿಸಿದ್ಲು ಹುಡುಗಿ. ನಿನ್ನ ಅಣ್ಣ ಅಂತ ಗೊತ್ತಾಗೋ ಮೊದಲು ಎಂದಾಗ ಮೂತಿ ತಿರುವಿದ್ಲು. ಆ ರಮಣ್ ಜೊತೆ ನೋಡಿದಾಗಲಂತೂ ನಿನಗೆ ಹೊಡಿಬೇಕು ಅನ್ನೋಷ್ಟು ಕೋಪ ಬರೋದು. ಆದರೆ ಯಾವಾಗ ನಿನಗೆ ರಮಣ್ ಇಷ್ಟ ಇಲ್ಲ, ಅವರು ನಿನ್ನಣ್ಣ ಅಂತ ಗೊತ್ತಾಯ್ತೋ ಆಗಿನಿಂದ ನೀನು ನನಗೆ ಸ್ಪೆಷಲ್ ಆಗಿ ಕಾಣೋಕೆ ಶುರು ಮಾಡಿದೆ ಎಂದವ ಅವಳ ಬಳಿ ಕುಳಿತು. ಈಗೀಗ ನಿನ್ನನ್ನು ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ನಿನ್ನ ಪ್ರತಿ ಚರ್ಯೆಯೂ ಇಷ್ಟ ಆಗುತ್ತೆ. ಅದಕ್ಕೆ ಅವತ್ತು ನಿನ್ನನ್ನು ನನ್ನ ಮುಂದೆ ಕೂರಿಸಿಕೊಂಡಿದ್ದು ಎಂದಾಗ ಎರಡೂ ಕಣ್ಣು ಹಿಗ್ಗಿಸಿ ಅವನನ್ನೇ ಕೆಕ್ಕರಿಸಿ ನೋಡಿದ್ಲು. ಡ್ಯಾಡ್ಗೂ ನೀನಂದರೆ ಇಷ್ಟ, ಮತ್ತೆ ಲಕ್ಕಿ ಯಾವಾಗಲೂ ನಿನ್ನ ಅತ್ತಿಗೆ ಅಂತ ಕರೆಯೋದು ಮರೆತು ಹೋಯ್ತಾ ಎಂದಾಗ ಮೆಲ್ಲಗೆ ಜ್ಞಾಪಿಸಿಕೊಂಡ್ಳು. ಹೌದು, ಅವ ಯಾವಾಗಲೂ ಜಾನು ಅವರೇ ಅತ್ತಿಗೆ ಎಂದೇ ಕರೆಯುತ್ತಾನೆ ಅವಳನ್ನು. ಈಗ ಹೇಳು, ಮದುವೆ ಆಗೋಣ್ವಾ ಎಂದವ ಅವಳ ಕೈ ಹಿಡಿದು ಕೇಳಿದಾಗ ತುಸು ಯೋಚಿಸಿದವಳು, ಬೇಡ, ನಾವು ಮದುವೆ ಆಗೋದು ಬೇಡ ಎಂದಳು ಎದ್ದು ನಿಂತು. ಅವಳ ಮಾತಿಗೆ ಕೋಪ ಬಂದರೂ ತಡೆದು ಎದ್ದು ನಿಂತ ರಾಮ್. ತಂಗಿಯ ಮದುವೆಯ ಜವಾಬ್ದಾರಿ ತನ್ನ ಮೇಲೆ ಬಿದ್ದಿದ್ದರಿಂದ ತುಸು ಚಿಂತಿತನಾಗಿದ್ದ ಅಭಿ. ಅವನಿಗೆ ತಂಗಿ ಎಂದರೆ ಪ್ರಾಣ. ಅವಳ ಜೀವನ ಸಂಗಾತಿಯ ಆಯ್ಕೆ ತನ್ನದು. ಅದರಲ್ಲಿ ಎಡವಿದರೆ ತನ್ನ ತಂಗಿಯ ಜೀವನವೇ ಹಾಳಾಗುವುದು ಎಂದರಿತವ ತುಸು ಯೋಚನೆಯಲ್ಲೇ ಅಂದು ಬೈಕ್ ಓಡಿಸ್ತಾ ಬರುತ್ತಿದ್ದ. ಮೊದಲೇ ಬೆಂಗಳೂರಿನ ಟ್ರಾಫಿಕ್ ಹೆಚ್ಚು. ಇವ ಚಿಂತೆಯಲ್ಲಿ ಮೆಲ್ಲಗೆ ಬರುವಾಗ ಅದ್ಯಾರೋ ಹೈ ಸ್ಪೀಡ್ನಲ್ಲಿ ಬರುತ್ತಿದ್ದವ ಸಿಗ್ನಲ್ ಜಂಪ್ ಮಾಡುವ ಸಲುವಾಗಿ ಇವನ ಬೈಕಿಗೆ ಗುದ್ದಿಕೊಂಡು ಹೋಗಿಬಿಟ್ಟ. ಇವನು ನಿಧಾನವಾಗಿದ್ದ ಕಾರಣ ಹೆಚ್ಚು ದೂರ ಬೀಳದೇ ಇದ್ರೂ ಪಕ್ಕದಲ್ಲೇ ಇದ್ದ ಕಾರ್ಗೆ ಡಿಕ್ಕಿ ಹೊಡೆದು ಬಿಟ್ಟ. ಹೆಲ್ಮೆಟ್ ಹಾಕಿದ್ದ ಪುಣ್ಯಕ್ಕೆ. ಅಮ್ಮ ಎಂದು ಅರಚಿದವ ಮೇಲೆ ಎದ್ದು ನಿಲ್ಲಲಾಗದೆ ಹೊರಳಾಡುವಾಗ ಜನ ಸೇರಿದ್ರು. ಅಷ್ಟರಲ್ಲಿ ಅದೇ ದಾರಿಯಲ್ಲಿ ಮಾಲ್ಗೆಂದು ಹೋಗುತ್ತಿದ್ದ ಧನಿಯ ಕಣ್ಣಿಗವ ಬಿದ್ದು ಬಿಟ್ಟಿದ್ದ. ಅಭಿ ಎಂದು ಓಡಿ ಬಂದು ಅವನ ಕೈ ಹಿಡಿದ್ಲು. ನೂರಾನೇ ಬಲ ಬಂದಿತ್ತು ಈಗ ಅವನಿಗೆ. ಧನು, ಸ್ವಲ್ಪ ಆ ಕಡೆ ಕೂರುವುದಕ್ಕೆ ಸಹಾಯ ಮಾಡು ಎಂದಾಗ ಅವನ ಕೈ ತನ್ನೆಗಲ ಮೇಲೆ ಹಾಕಿಕೊಂಡು ಕರೆದೊಯ್ದಳು. ಯಾರೋ ಒಬ್ಬ ಬೈಕ್ ತಂದು ಸೈಡಿಗೆ ನಿಲ್ಲಿಸಿದ. ಆರ್ ಯು ಆಲ್ರೈಟ್ ಅಭಿ, ಆಸ್ಪತ್ರೆಗೆ ಹೋಗೋಣವಾ ಎಂದು ಕೇಳಿದವಳ ಕಣ್ಣಲ್ಲಿದ್ದ ಕಾಳಜಿ ಅವನಿಗೆ ಬೇರೆ ಏನನ್ನೋ ಹೇಳಿದಂತಾಗಿತ್ತು. ಈಗೀಗ ನಿನ್ನನ್ನು ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ನಿನ್ನ ಪ್ರತಿ ಚರ್ಯೆಯೂ ಇಷ್ಟ ಆಗುತ್ತೆ. ಅದಕ್ಕೆ ಅವತ್ತು ನಿನ್ನನ್ನು ನನ್ನ ಮುಂದೆ ಕೂರಿಸಿಕೊಂಡಿದ್ದು ಎಂದಾಗ ಎರಡೂ ಕಣ್ಣು ಹಿಗ್ಗಿಸಿ ಅವನನ್ನೇ ಕರೆಸಿ ನೋಡಿದ್ಲು. ಡ್ಯಾಡ್ಗೂ ನೀನಂದರೆ ಇಷ್ಟ, ಮತ್ತೆ ಲಕ್ಕಿ ಯಾವಾಗಲೂ ನಿನ್ನ ಅತ್ತಿಗೆ ಅಂತ ಕರೆಯೋದು ಮರೆತು ಹೋಯ್ತಾ ಎಂದಾಗ ಮೆಲ್ಲಗೆ ಜ್ಞಾಪಿಸಿಕೊಂಡು. ಹೌದು, ಅವ ಯಾವಾಗಲೂ ಜಾನು ಅವರೇ ಅತ್ತಿಗೆ ಅವರೇ ಎಂದೇ ಕರೆಯುತ್ತಾನೆ ಅವಳನ್ನು. ಈಗ ಹೇಳು, ಮದುವೆ ಆಗೋಣ್ವಾ ಎಂದವ ಅವಳ ಕೈ ಹಿಡಿದು ಕೇಳಿದಾಗ ತುಸು ಯೋಚಿಸಿದವಳು, ಬೇಡ, ಮದುವೆ ಆಗೋದು ಬೇಡ ಎಂದಳು ಎದ್ದು ನಿಂತು. ಅವಳ ಮಾತಿಗೆ ಕೋಪ ಬಂದರೂ ತಡೆದು ನಿಂತ ರಾಮ. ಜಾನು, ನಾನಿಷ್ಟು ಹೇಳಿದರೂ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಎಂದು ಸಮಾಧಾನದಿಂದಲೇ ಕೇಳಿದ ರಾಮ್. ಮದುವೆ ಬೇಡ ರಾಮ್ ಎಂದಳು ಅವನತ್ತ ತಿರುಗಿ. ಪ್ರತಿ ಮಾತಿಗೂ ಮದುವೆ ಬೇಡ ಬೇಡ ಎಂದು ಹೇಳುತ್ತಿದ್ದವಳ ಮೇಲೆ ಕೋಪ ತಾನಾಗೇ ಏರಿತು. ಯಾಕೆ ಮದುವೆ ಬೇಡ ಅಂತಿದೀಯಾ ಎಂದ ರಾಮ್ ಕೋಪದಿಂದ. ಯಾಕಂದ್ರೆ ನಿಮ್ಮ ಈ ಕೋಪ ಕಡಿಮೆ ಆಗಬೇಕು, ಮತ್ತೆ ನನಗಿನ್ನೂ ನಿಮ್ಮ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲಪ್ಪ ಎಂದಳು ಎತ್ತಲು ನೋಡುತ್ತಾ. ಈಗವನ ಕೋಪ ಜರ್ರನೆ ಇಳಿದಿತ್ತು. ನೋಡು, ನನ್ನ ಕೋಪ ಹೋಯ್ತು ಎಂದು ನಕ್ಕವನ ನೋಡಿ ಅಯ್ಯೋ ಅನಿಸಿತವಳಿಗೆ. ತನಗಾಗಿ ಇಷ್ಟೆಲ್ಲ ಮಾಡುತ್ತಿದ್ದಾನೆ ಎಂಬ ಖುಷಿ ಅವಳಿಗೆ. ಆದರೆ ನನಗೆ ಫೀಲಿಂಗ್ಸ್ ಬರಬೇಕಲ್ವಾ ಎಂದಳು ಅವನ ನೋಡಿ, ಅವನ ಕಾಡುವ ಸಲುವಾಗಿ. ಅದಕ್ಕೆ ಎಂದ ಹುಬ್ಬು ಬೆಸೆದು. ಕೋಪ ಮೂಗಿನ ತುದಿಯಲ್ಲೇ ಇರುವುದಲ್ಲ ಅವನಿಗೆ, ಹಾಗಾಗಿ ಮತ್ತೆ ಅವಳ ದಿಟ್ಟಿಸಿದ್ದ. ಹೇಗಿದ್ರೂ ಮನೆಯಲ್ಲಿ 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅಲ್ವಾ, ಅಲ್ಲಿವರೆಗೂ ನಾವು ಹೀಗೆ ಇರೋಣ. ಅಷ್ಟರಲ್ಲಿ ನನಗೆ ಫೀಲಿಂಗ್ಸ್ ಬಂದರೆ ಮದುವೆ ಎಂದಳು ಅವನ ನೋಡದೆ. ತಿಳಿದಿದೆ ಅವಳಿಗೆ ಅವನ ಪ್ರತಿಕ್ರಿಯೆ. ನನ್ನ ಮೇಲೆ ಫೀಲಿಂಗ್ಸ್ ಬರದೇ ಹೋದರೂ ನಿನ್ನನ್ನು 6 ತಿಂಗಳ ನಂತರ ತೋರಿಸೋ ಹುಡುಗನಾದರೂ ಮದುವೆ ಆಗಬೇಕಲ್ಲ. ಸುಮ್ಮನೆ ಯಾಕೆ 6 ತಿಂಗಳು ವೇಸ್ಟ್ ಮಾಡ್ತೀಯಾ, ಇವಾಗಲೇ ಮದುವೆ ಆಗೋಣ ಎಂದವನ ಮಾತು ಅವಳು ಕೇಳಬೇಕೆತ್ತೇನೋ.
ಮುಂದಾಗುವ ಅನಾಹುತ ತಪ್ಪುತ್ತಿತ್ತೇನೋ. ನೋರಾಮ್, ನಾನು ಅಣ್ಣ ಕಾರ್ಯದಂಥ ಹುಡುಗಾತ ಆದರೂ ಅವರ ಮೇಲೆ ಫೀಲಿಂಗ್ಸ್ ಇಲ್ಲದೆ ನಾನು ಮದುವೆ ಆಗಲ್ಲ ಎಂದಳು ಅವನಿಂದ ದೂರ ಸರಿದು. ಕೋಪ ನಿಗ್ರಹಿಸಿಕೊಂಡವ, ಸರಿ ಫೈನ್, ನಾನೀಗ ನಿನ್ನಣ್ಣನನ್ನು ಇಂಪ್ರೆಸ್ ಮಾಡಬೇಕಾ ಎಂದ ಅವಳನ್ನು ನೋಡಿ. ನಕ್ಕು ಬಿಟ್ಟಳು ಜಾನು ಜೋರಾಗಿ. ಅವಳ ನಗುವನ್ನೇ ನೋಡುತ್ತಾ ಉಳಿದವ, ನಾನು ಏನು ಜೋಕ್ ಮಾಡ್ತಿಲ್ಲ ಇಲ್ಲಿ ಎಂದ ಮುಖ ಊದಿಸಿಕೊಂಡು. ಈಗವನ ಮುಖಭಾವ ತೇಟ್ ಚಿಕ್ಕ ಮಗುವಿನಂತೆ. ಓಕೆ ಎಂದು ನಗು ತಡೆದರೂ ನಿಲ್ಲುತ್ತಿಲ್ಲ ಅವಳ ನಗು. ತಕ್ಷಣ ಅವಳ ಬರಿ ಸರಿದು ಅವಳ ನಡು ಬಳಸಿ ತನ್ನ ಬಳಿಗಿಳಿದುಕೊಂಡ. ಈಗ ನಿಲ್ಲಲೇಬೇಕಲ್ಲ ಅವಳ ನಗು. ಜಾನು ಪ್ಲೀಸ್ ಎಂದ ಕಣ್ ಸಂಕುಚಿಸಿ. ಅವನ ಕಣ್ಣಲ್ಲಿ ಬೇಡಿಕೆ ಇತ್ತು, ಆದರೆ ಪ್ರೀತಿ? ನೀವು ನನ್ನಣ್ಣನ ಇಂಪ್ರೆಸ್ ಮಾಡೋದು ಬೇಕಿಲ್ಲ. ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಅಂದರೆ ಅಣ್ಣ ಕಣ್ಣು ಮುಚ್ಚಿ ಒಪ್ತಾನೆ. ಆದರೆ ಸಮಸ್ಯೆ ನನ್ನದು. ನನಗೆ ನಿಮ್ಮನ್ನು ನೋಡಿದ್ರೆ ಲವ್ ಫೀಲಿಂಗ್ ಬರ್ತಿಲ್ಲ ಎಂದಳು ನಗು ಬಂಧಿಸಿ. ಓಹ್ ಐ ಸಿ, ಹಾಗಾದರೆ ಜಸ್ಟ್ 1 ತಿಂಗಳು ಟೈಮ್ ಕೊಡು. ನಾನು ನಿನಗೆ ಪ್ರೀತಿ ಇದೆ ಅಂತ ಪ್ರೂವ್ ಮಾಡ್ತೀನಿ. ನಂತರ ನೀನು ನನ್ನ ಮದುವೆ ಆಗಬೇಕು. 6 ತಿಂಗಳು ಅಣ್ಣ ಮನೆಯವರು ಅಂತ ರಾಗ ತೆಗಿಬಾರ್ದು ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಓಕೆ, ನೀವು ನನ್ನ ಮನದಲ್ಲಿ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಪ್ರೂವ್ ಮಾಡಿದರೆ ನಾನು ನಿಮ್ಮ ಜೊತೆ ಮದುವೆಗೆ ಹೋಗ್ತೀನಿ ಎಂದಳು ತಮಾಷೆಯಾಗಿ. ಮುಂದಾಗುವ ಪರಿಣಾಮಗಳ ಅರಿವಿಲ್ಲ ಆಕೆಗೆ. ಓಕೆ, ಹಾಗಂತ ನನಗೆ ಪ್ರಾಮಿಸ್ ಮಾಡು. ನಿನಗೆ ನನ್ನ ಮೇಲೆ ಪ್ರೀತಿ ಆದರೆ ನನ್ನ ಬಿಟ್ಟು ನೀನು ಯಾರನ್ನು ಮದುವೆ ಆಗಬಾರ್ದು. ಹಾಗೆ ನಾನು ಯಾವಾಗ ಹೇಳಿದ್ರು ಆಗ ನೀನು ಮದುವೆಗೆ ತಯಾರಾಗಿರಬೇಕು. ನಾನು ತಾಳಿ ಕಟ್ಟಿದಾಗ ಕಟ್ಟಿಸಿಕೊಳ್ಬೇಕು ಎಂದು ತನ್ನ ಕೈ ಮುಂದೆ ಚಾಚಿದ್ದ ರಾಮ. ಈ ಪ್ರಮಾಣ ಅವನ ಜೀವನದಲ್ಲಿ ಒಳ್ಳೆಯದೇ ಮಾಡಿದರೆ ಅವಳಿಗೆ ಕೆಡುಕಿತ್ತು ಅದರಿಂದ. ಆದರೆ ಅದನ್ನರಿಕೆದೆ ಮುದ್ದು ಹುಡುಗಿ, ಓಕೆ ರಾಮ್, ನಿಮ್ಮ ಮೇಲೆ ನನಗೆ ಪ್ರೀತಿ, ಆದರೆ ನಾನು ಯಾರನ್ನು ಮದುವೆ ಆಗೋದಿಲ್ಲ. ನೀವೇ ನನ್ನ ಗಂಡ ಅಂತ ಅಂದೇ ತೀರ್ಮಾನ ಮಾಡ್ತೀನಿ. ಮತ್ತೆ ನೀವು ತಾಳಿ ಕಟ್ಟಿದಾಗ ನಾನು ಕಟ್ಟಿಸ್ಕೋತೀನಿ ಎಂದಳು ನಗುತ್ತಾ. ಈಗವನ ಮನಸ್ಸಿಗೆ ಸಮಾಧಾನವಾಗಿತ್ತು. ಆದರೆ ಈ ಬಾರಿ ತಾನು ಕೈ ಮುಂದೆ ಚಾಚಿದ ಜಾನು, ನೀವು ಪ್ರಾಮಿಸ್ ಮಾಡಿ ನನಗೆ ನಿಮ್ಮ ಮೇಲೆ ಸಂಪೂರ್ಣ ಪ್ರೀತಿ ಆಗೋವರೆಗೂ ನಮ್ಮ ವಿಷಯನ ಯಾರ ಬಳಿನೂ ಹೇಳಲ್ಲ ಅಂತ. ಹಾಗೆ ನಾನು ಹೇಳಿದಾಗಲೇ ನೀವು ಮನೆಯಲ್ಲಿ ಮಾತಾಡಿ ಮದುವೆಗೆ ಒಪ್ಪಿಸ್ತೀನಿ ಅಂತ ಎಂದಳು ನಗುತ್ತಾ. ಅವಳ ಕೈ ಮೇಲೆ ಕೈ ಇಟ್ಟು ನಕ್ಕವ, ಪ್ರಾಮಿಸ್ ನಾನಂತೂ ಹೇಳಲ್ಲ, ಆದರೆ ನಮ್ಮ ಲಕ್ಕಿ ತುಂಬ ಫಾಸ್ಟ್ ಎಂದು ನಕ್ಕವ ಅವಳ ಮುಂಗುರುಳು ಹಿಂದೆ ಸರಿಸಿ, ಮಿಸಸ್ ಜಾನಕಿ ರಾಮ್ ಅಲ್ಲಲ್ಲ, ಮಿಸಸ್ ಜಾನಕಿ ಸರ್ವಂಶ್ರಾಮ್ ಆಗೋದಕ್ಕೆ ತಯಾರಿರಿ ಜಾನು ಅವರೇ ಎಂದ ಮೃದುವಾಗಿ. ಅವನ ಈ ಪರಿಯ ತುಂಟಾಟ ಅವಳಿಗೂ ಇಷ್ಟವೇ. ಹೌದೇ, ಮೊದಲು ನೀವು ನಾನು ಕೊಟ್ಟಿರೋ ಸವಾಲನ್ನು ಪೂರ್ಣಗೊಳಿಸಿ ರಾಮಚಂದ್ರರೇ ಎಂದಳು ನಗುತ್ತಾ. ಅವಳ ಕೆನ್ನೆಯ ಬಳಿ ತುಟಿ ತೆಗೆದುಕೊಂಡು ಹೋದವ, ಈ ಕೆನ್ನೆಗೆ ಇನಾಮು ನೀಡಲೇನು ಎಂದ ಮುತ್ತು ನೀಡುವಂತ ಬಾಗಿ. ಬೇಡ, ಇನಾಮಿನ ಜೊತೆ ಕಾಣಿಕೆಯನ್ನು ಒಮ್ಮೆಲೆ ನೀಡುವೆನಂತ್ರಿ ಎಂದಳು ಹಿಂದೆ ಸರಿದು. ಇವೆಲ್ಲ ಇದ್ದರೇನೆ ಅಲ್ಲವೇ ನಮ್ಮ ಮೇಲೆ ನಿಮಗೆ ಭಾವನೆಗಳು ಇದೆಯೆಂದು ಸಾಬೀತು ಮಾಡಲಾಗುವುದು ಎಂದ ನಗುತ್ತಾ. ಈ ತುಂಟತನದ ಮಾರ್ಗ ಬಿಟ್ಟು ಬೇರೆ ಮಾರ್ಗದಲ್ಲಿ ಬನ್ನಿ ಮಹಾರಾಜರೇ ಎಂದು ಅವನ ಕೈ ಸರಿಸಿದ್ಲು. ನಿಮ್ಮ ಅಂತಃಪುರ ಇದೆಲ್ಲ ಮಹಾರಾಜ ಮಹಾರಾಣಿಯವರೇ, ಮಧ್ಯೆ ಪ್ರವೇಶಿಸಿದ್ದಕ್ಕೆ ಕ್ಷಮೆ ಇರಲಿ ಎಂದು ಬಾಗಿಲು ತಳ್ಳಿ ಕಣ್ಣು ಮುಚ್ಚಿಕೊಂಡಿದ್ದ ಲಕ್ಕಿ. ಇಬ್ಬರು ತಡಬಡಿಸಿ ದೂರ ಸರಿದರು. ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಏಕಾಂತವನ್ನು ಭಂಗಗೊಳಿಸಿದ್ದಕ್ಕೆ ನಮ್ಮನ್ನು ಮನ್ನಿಸಿ, ಆದರೆ ಇದು ಅಂತಃಪುರ ಅಲ್ಲ, ಆಡಳಿತ ಭವನ. ನೀವು ಈಗ ಎಂದು ತಲೆ ಕೆರೆದುಕೊಂಡವ, ಅಗ್ರಜ, ಎಮರ್ಜೆನ್ಸಿ ಅನ್ನೋದಕ್ಕೇನಂತಾರೆ, ಮತ್ತೆ ಮೀಟಿಂಗ್ ಅದಕ್ಕೇನಂತಾರೆ ಎಂದ ರಾಮನ ನೋಡಿ. ಮರ್ಯಾದೆಯಿಂದ ಏನಂತ ಹೇಳು ಎಂದು ಅವನ ತಲೆಗೆ ಮೊಟಕಿದ ರಾಮ್. ತುರ್ತಾಗಿ ಮೀಟಿಂಗ್ಗೆ ಸಭೆ ಅಂತಾರೆ ಎಂದಳು ಜಾನು ನಗುತ್ತಾ. ಧನ್ಯವಾದಗಳು ಅತ್ತಿಗೆ. ಈಗ ಇಬ್ಬರು ತುರ್ತಾಗಿ ಸಭೆಯಲ್ಲಿ ಭಾಗವಹಿಸಬೇಕು. ಹಾಗೆ ಆ ಅಲ್ಲಲ್ಲ, ಆ ಫೈಲೂ ಅದನ್ನು ತೆಗೆದುಕೊಂಡು ಬನ್ನಿ. ಅದಾದ ನಂತರ ನೀವು ನಿಮ್ಮ ಏಕಾಂತದ ಶೃಂಗಾರವನ್ನು ಮುಂದುವರಿಸಬಹುದು ಎಂದು ನಕ್ಕು ಓಡಿದ ಅಲ್ಲಿ ನಿಲ್ಲದೆ. ಅಲ್ಲೇ ಇದ್ದರೆ ಅವನಿಂದ ಒದೆ ಬೀಳುವುದು. ಹಾಗಾಗಿ ನಾನು ಹೇಳಿಲ್ವಾ, ನಾವು ಹೇಳದೆ ಅವನಿಗೆ ತಿಳಿಯುತ್ತೆ ಅಂತ ಎಂದು ನಕ್ಕ ರಾಮ್ ಅವಳ ಕೈ ಹಿಡಿದು, ಹೊಸ ಅಧ್ಯಾಯವನ್ನು ಶುರು ಮಾಡೋಣವೇ ಎಂದ ಒಂಟಿ ಹುಬ್ಬು ಮೇಲೆತ್ತಿ ನಕ್ಕು ತಲೆ ಆಡಿಸಿದ್ಲು. ಧನು ಸ್ವಲ್ಪ ಆ ಕಡೆ ಕೂರೋದಕ್ಕೆ ಸಹಾಯ ಮಾಡು ಎಂದಾಗ ಅವನ ಕೈ ತನ್ನೆಗಲ ಮೇಲೆ ಹಾಕಿಕೊಂಡು ಕರೆದೊಯ್ದಳು. ಯಾರೋ ಒಬ್ಬ ಬೈಕ್ ತಂದು ಸೈಡಿಗೆ ನಿಲ್ಲಿಸಿದ. ಆರ್ ಯು ಆಲ್ರೈಟ್ ಅಭಿ, ಆಸ್ಪತ್ರೆಗೆ ಹೋಗೋಣವಾ ಎಂದು ಕೇಳಿದವಳ ಕಣ್ಣಲ್ಲಿದ್ದ ಕಾಳಜಿ ಅವನಿಗೆ ಬೇರೆ ಏನನ್ನೋ ಹೇಳಿದಂತಾಗಿತ್ತು.
ಅಭಿ, ನಿನ್ನೆ ಕೇಳ್ತಿರೋದು ಎಲ್ಲಿಗಾದರೂ ಪೆಟ್ಟಾಗಿದೆಯಾ ಎಂದಳು ಆತಂಕದಿ. ಅವನು ಬಿದ್ದ ರಭಸಕ್ಕೆ ಬೈಕ್ ಏಟಾಗಿತ್ತೇ ವಿನಃ ಅವನ ದೇಹಕ್ಕೆ ಏನಾಗಿರಲಿಲ್ಲ. ಆಗಿಲ್ಲ, ಕೈ ಸ್ವಲ್ಪ ಫ್ರ್ಯಾಕ್ಚರ್ ಆದ ಆಗಿದೆ ಅಷ್ಟೆ ಎಂದ ಚೂರು ನಗು ತಂದುಕೊಂಡು. ಆತಂಕದಿ ಅವನ ಕೈ ನೋಡಿದ್ಲು. ರಕ್ತವೇನೂ ಬಂದಿರಲಿಲ್ಲ. ಮತ್ತೆ ಬೈಕ್ ಓಡಿಸೋಕ್ಕಾಗುತ್ತಾ ಎಂದಳು ಅವನ ಕೈ ಹಿಡಿದು. ಅವನ ಕೈ ಅಷ್ಟೇನೂ ನೋವಾಗದೇ ಇದ್ರೂ ಅವಳ ಜೊತೆ ಸಮಯ ಕಳೆಯುವ ಸಲುವಾಗಿ ಸ್ವಲ್ಪ ನೋವಿದೆ ಬಿಡು, ಪರವಾಗಿಲ್ಲ ಎಂದ ನಾಟಕವಾಡುತ್ತಾ. ಅಭಿ, ಲೂಸಾ ನಿಂಗೆ? ಇರು, ಡ್ರೈವರ್ಗೆ ಕಾಲ್ ಮಾಡ್ತೀನಿ ಎಂದು ಡ್ರೈವರ್ಗೆ ಕಾಲ್ ಮಾಡಿ ಕಾರ್ ತರಿಸಿಕೊಂಡ್ಳು. ಕಾಲೇಜ್ಗೆ ಮಾತ್ರ ಅವಳು ಡ್ರೈವ್ ಮಾಡುವುದು. ಅದರ ಹೊರತಾಗಿ ಅವಳ ಜೊತೆ ಡ್ರೈವರ್ ಕಮ್ ಗಾರ್ಡ್ ಇದ್ದೇ ಇರುತ್ತಾರೆ. ಮತ್ತೆ ಮನೆಗೆ ಹೇಗೆ ಹೋಗ್ತೀಯಾ ಅಭಿ ಎಂದಳು ಕೈಗೆ ಚಿಕ್ಕದಾಗಿ ಬ್ಯಾಂಡೇಜ್ ಮಾಡಿಸಿಕೊಂಡು ಬಂದಮೇಲೆ. ಈಗವನ ದಡ್ಡ ತಲೆಗೆ ಹೊಳೆದಿತ್ತು ತನ್ನ ತಂಗಿ ತನಗಾಗಿ ಕಾಯುತ್ತಿದ್ದಾಳೆಂದು. ತಕ್ಷಣ ಅವಳ ಮುಖ ನೋಡಿದ. ಆದರೆ ಅದಾಗಲೇ ಅವನ ಫೋನ್ ಅವಳ ಕೈಯಲ್ಲಿತ್ತು. ಸ್ವೀಟಿ ಎಂಬ ಹೆಸರು ನೋಡಿ ದನಿಯ ಮಗುವು ಗಂಟಾಗಿತ್ತು. ಮತ್ತೆ ಸಿಗುವ. ಹೇಳಿದ್ನಲ್ಲ, ಸ್ವಲ್ಪ ಕೋಲ್ಡ್ ಆಗಿದೆ, ವಾಯ್ಸ್ ರೆಕಾರ್ಡ್ ಮಾಡೋದು ಕಷ್ಟ ಆಗ್ತಿದೆ, ಕ್ಷಮೆ ಇರಲಿ. ಕತೆ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ಎಲ್ಲರೂ ತುಂಬ ಪ್ರೀತಿ ತೋರಿಸ್ತಿದ್ದೀರಾ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಮಾತ್ರ ಮರಿಬೇಡಿ ಆಯಿತಾ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಕಥೆಯನ್ನು ಪ್ರೀತಿಯಿಂದ ಕೇಳೋ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು. ಯಾವಾಗಲೂ ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ.